ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡಬೇಕು. ಎವ್ರಿ ಡೇ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳಬೇಕು. ನನ್ನ ಬರ್ಡೇಗೆ ಫಸ್ಟ್ ವಿಶ್ ನೀನೇ ಮಾಡಬೇಕು. ಬಂದು ಕೇಳ್ತಾಳೆ, ಮೇಡಮ್ OTP ಕೊಡಿ ಅಂತ. ಮೊಬೈಲೇ ಕೊಡ್ತಾಳೆ. OTP ಕೇಳಿದ್ರೆ ಮೊಬೈಲೇ ಕೊಟ್ಲು. ಹೆಸರು ಕೇಳಿದ್ರೆ ನನ್ನ ಜೊತೆ ಬರ್ತಿದ್ಲ ಏನು. ನಾನು ಮಾಡಿರೋದ್ರಲ್ಲಿ ನಿಜ ಹೇಳ್ತೀನಿ, ಚಿಕ್ಕಣ್ಣ ಸರ್ದೇ ಸುಮಾರು ಸಿನಿಮಾ ನಾನು ಮಾಡಿದ್ದೀನಿ. ಅಂದ್ರೆ ಅಷ್ಟು ಬಿಸಿ ಇದ್ರು ಅವರು. ಈಗ ನೋಡಿ, ಗರುಡಿ ಅಂತ ಮಾಡಿದೆ, ಭಟ್ರದ್ದು ಉಪಾಧ್ಯಕ್ಷ ಅಂತ ಮಾಡಿದೆ. ಗರುಡಿಲಿ 30-35 ದಿನ ಮಾಡಿದ್ದೆ. ಉಪಾಧ್ಯಕ್ಷದಲ್ಲಿ ಒಂದು 20 ದಿನ ಮಾಡಿದ್ದೆ. ಯಾವ ಸಿನಿಮಾ ಆದ್ರೂ ಒಂದು 50-60% ಆಲ್ಮೋಸ್ಟ್ ಸ್ಕ್ರೀನ್ ಇರೋಂಥದ್ದೇ ಸಿನಿಮಾಗಳು ಬರ್ತಿದೆ. ಟಿವಿಲಿ ಹೆಂಗಸರು ಮಕ್ಕಳು ಎಲ್ಲ ಅಲ್ಲಿ ಫಿಕ್ಸ್ ಆಗ್ಬಿಟ್ಟವ್ರೆ ಕೆಲವು ಜನ. ಇನ್ನು ಗಂಡಸರು ಪಂಡಸರೆಲ್ಲ ಮೊಬೈಲ್ ಗಿಬೈಲು ಅವು ಇವು ಒಂದು ಫಿಕ್ಸ್ ಆಗ್ಬಿಟ್ಟಾರೆ. ಇನ್ನು ರಾತ್ರಿ ಆದರೆ ಗಂಡಸರು ಬೇರೆ ಕಡೆನೇ ಫಿಕ್ಸ್ ಆಗ್ತಾರೆ. ಸರ್ ಟೈಮ್ ಇಲ್ಲ ಅಂದ್ರೆ ಇಲ್ಲ ಸರ್, ಬಿಸಿ ಭಯಂಕರ ಬಿಸಿ ಇದೀನಿ ಅಂತ ಅಂದ್ಕೊಂಡ್ರೆ ಹಂಗನ್ಸುತ್ತೆ ಅಷ್ಟೇ. ಬಿಟ್ರೆ ನಮ್ಮ CM ಅಷ್ಟು ಬಿಸಿ ಇರಲ್ಲೇನೋ. ಕೆಲವೊಂದು ಸತಿ ಜನ ಹಂಗೆ ಆಡ್ತಿರ್ತಾರೆ. ಯುಗ ಅಂತ್ಯ ಅಂತ ಆದಾಗ ಮಾತ್ರ ನಮ್ದು ಅಂತ್ಯ ಬರುತ್ತೆ ಕಾಮಿಡಿ ಅನ್ಸುತ್ತೆ. ಅದು ಬಿಟ್ರೆ ಕಾಮಿಡಿ 100% ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಖುಷು 22 ಮಾರ್ಚ್ 22. ಮೊದಲೇ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಬನ್ನಿ ಸಿನಿಮಾ ಬಗ್ಗೆ ಎರಡು ಮಾತಾಡ್ತೀನಿ ಅಂತಂದರು. ಬಂದರೆ ಕರ್ಕೊಂಬಂದ್ರೆ ಇಲ್ಲಿ ಯಾವುದೋ ಕಾಡು ಬಿಡು ಕರ್ಕೊಂಬಂದ್ಬಿಟ್ಟವ್ರೆ. ಒಳ್ಳೆ ಬಟ್ಟೆ ಕೊಡ್ತಿದ್ರು, ಕರಿ ಕಲರ್ ಬಟ್ಟೆ. ಈ ಬೇಸಿಗೆಯಲ್ಲಿ ಕರಿ ಕಲರ್ ಬಟ್ಟೆ ದೌರ್ಭಾಗ್ಯ ನಮ್ಗೆ ಅಂತಾರೆ. ಸುಮ್ಮನೆ ನೀವೇನಾರು ಹೇಳಿ ಹಳ್ಳಕ್ಕೆ ತಗೊಳ್ತಾ ಇದ್ದ. ಎಂಟ್ರಿ ಮಾಡ್ರಿ ಅಂತ ಕರೆಸ್ರೆ ನಮಗೆ ಹೇಳಿ ಕತೆ ಹೇಳ್ತೀರಾ ನೀವು ಇಲ್ಲಿ? ಅಲ್ಲ ಸರ್, ನೀವು ನಮ್ಮ ಕನ್ನಡ ಸಿನಿಮಾ ಕಾಮಿಡಿ ಆ್ಯಕ್ಟ್ರು. ಇವಾಗ ಗೊತ್ತಾಯ್ತಾ ತಮಗೆ? ಕ್ಲೋಸ್ ಫ್ರೆಂಡ್ ಅಂತ ನಾನಿದ್ದೀನಿ, ಗರ್ಲ್ ಫ್ರೆಂಡ್ ಎಲ್ಲಲ್ಲ ನಿಂಗೆ. ಕಲಾ ಮಾಧ್ಯಮಕ್ಕೆ 2ನೇ ಟೈಮ್ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನೋಡ್ತೀರಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಸ್, ಹೇಗಿದ್ದೀರಿ? ಆರಾಮಿದೆ. ಫುಲ್ ದಿಲ್ ಖುಷಿಯಾಗಿದ್ದೀರಾ? ಹೌದು. ಏನು ಹೊಟ್ಟೆ ಮೇಲೆ ನನಗೆ ಹೃದಯದ ಮೇಲೆ ಹಾಕಿದ್ರೆ ದಿಲ್ ಖುಷು, ನೀವು ಹೊಟ್ಟೆ ಮೇಲೆ ಹಾಕೊಂಡಿದ್ದೀರಾ. ಏನಿದೆ ದಿಲ್ ಖುಷು? ಈಗ ನಿಮಗೆ ದಿಲ್ ಖುಷ್ ಅಂತ ಇಲ್ಲಿಗೆ ಹಾಕಿದ್ರೆ ಹೌದು, ಸ್ವಲ್ಪ ಹೊತ್ತಿಗೆ ಇಲ್ಲಿ ಬರುತ್ತೆ. ನಮಗೆ ಸದ್ಯಕ್ಕೆ ಇಲ್ಲ ಹಾಕೋರು. ಶೂಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿತ್ತು, ಈಗ ಇಲ್ಲಿಗೆ ಬರ್ತಾ ಇದೆ. ರಿಲೀಸ್ ಆದ್ರೆ ಇಲ್ಲಿಗೆ ಬರುತ್ತೆ ದಿಲ್ ಖುಷ್ ಜನಕ್ಕೆ ಎಲ್ಲರಿಗೂ. ಏನಿದೆ ದಿಲ್ ಖುಷು? ಇದು ಒಂದು ಪಕ್ಕಾ ಲವ್ ಸ್ಟೋರಿ. ಅಂದ್ರೆ ಇವತ್ತಿನ ಈ ಆಧುನಿಕತೆ, ಇವತ್ತಿನ ಸಂದರ್ಭಕ್ಕೆ ತಕ್ಕಂತೆ ಒಂದು ಕತೆ ಎಣೆದಿದ್ದಾರೆ ನಮ್ಮ ಪ್ರಮೋದ್ ಅವರು. ತುಂಬಾ ಚೆನ್ನಾಗಿ ಎಣೆದಿದ್ದಾರೆ. ಅಂತಂದ್ರೆ ನೀವು ಈ ಸಿನಿಮಾ ನೋಡಿದ್ರೆ ನಿಮಗೆ ದಿಲ್ ಖುಷ್ ಆಗುತ್ತೆ. ಅದ್ರ ಜೊತೆ ಖುಷಿನೂ ಮನೆ ತಗೊಂಡು ಹೋಗ್ಬೋದು. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಅದ್ರ ಜೊತೆಗೆ ಒಂದು ಒಳ್ಳೆ ಲವ್, ಆಮೇಲೆ ನಾವೆಲ್ಲ ಇದ್ಮೇಲೆ ಒಂಚೂರು ಕಾಮಿಡಿ, ಇವೆಲ್ಲ ಸೇರಿ ಇವತ್ತಿಗೆ ಸೂಟ್ ಆಗೋ ಥರದ್ದು ಒಂದು ಒಳ್ಳೆ ಕತೆ. ಹಂಗಾಗಿ ನೀಟಾಗಿ ಒಂದು ಅಜ್ಜಿಯಿಂದ ಹಿಡಿದು ಮೊಮ್ಮಗುವರೆಗೂ ಯಾವುದೇ ಮುಜುಗರ ಇಲ್ದಂಗೆ ನೀಟಾಗಿ ನೋಡುವಂಥ ಸಿನಿಮಾ ಈ ದಿಲ್ ಖುಷ್. ಓಕೆ. ಸೊ ಈ ನಮ್ಮಲ್ಲಿ ಹೇಳ್ತಿರಲ್ಲ ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ಅಂತ. ಸೊ ಆ ಜಾನರ್, ರೊಮ್ಯಾಂಟಿಕ್ ಕಾಮಿಡಿ ಜನರು, ಫ್ಯಾಮಿಲಿ ಜನರು ಎಲ್ಲ ಮಿಕ್ಸ್ ಮಾಡಿ. ಬರೇ ರೊಮ್ಯಾಂಟಿಕ್ ಲವ್ ಅಂದ್ರೆ ಬರೇ ರೊಮ್ಯಾಂಟಿಕ್ಕೇ ಇಲ್ಲ, ಫ್ಯಾಮಿಲಿ ಅಂದ್ರೆ ಬರೇ ಫ್ಯಾಮಿಲಿನೂ ಅಲ್ಲ, ಕಾಮಿಡಿ ಅಂದ್ರೆ ಬರೇ ಕಾಮಿಡಿನೂ ಅಲ್ಲ. ಅದ್ರ ತಕ್ಕನಾಗಿ ಈಗ ಹೆಂಗೆ ಅಂತ ನಾನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು. ಈ ಮಾಮೂಲಿ ಸಿನಿಮಾಗಳಲ್ಲೆಲ್ಲ ಬರೇ ಕುಡಿಯೋಕ್ಕೆ, ಬರೇ ಎಂಜಾಯ್ಮೆಂಟು, ಖುಷಿಗೆ ಮಾತ್ರ ಜೊತೆಲಿರ್ತಾರೆ. ಇದು ಹಂಗಲ್ಲ, ರಿಯಾಲಿಟಿಗೆ ಹತ್ರ ಆಗಿರೋಂಥ ಒಂದು ಕತೆ. ನನ್ನ ಕ್ಯಾರೆಕ್ಟರ್ ಕೂಡ ಹೆಂಗೆ ಅಂತಂದರೆ ಬರೇ ಇಷ್ಟದಲ್ಲಿರಲ್ಲ, ಅವನ್ನೆಲ್ಲ ಕಷ್ಟಗಳನ್ನು ಸೇರಿಸಿ. ಈಗ ನಮ್ಮ ನಾರ್ಮಲ್ ಲೈಫಲ್ಲಿ ನಮ್ಮ ಫ್ರೆಂಡ್ಸ್ ಹೆಂಗಿರ್ತಾರೆ, ನಮ್ಮ ಕಷ್ಟದಲ್ಲೇ ಜಾಸ್ತಿ ನಮ್ಮ ಫ್ರೆಂಡ್ಸ್ ನಮಗೆ ಸಹಾಯ ಮಾಡೋದು. ಆ ಥರದ್ದೊಂದು ಕ್ಯಾರೆಕ್ಟರ್ನ ಇದರಲ್ಲಿ ಪ್ಲೇ ಮಾಡ್ತೀನಿ. ತುಂಬ ಹತ್ರ ಅನ್ಸುತ್ತೆ. ಅಂದರೆ ನಮ್ಮ ಅಕ್ಕಪಕ್ಕದ ಹುಡುಗನೋ, ಪಕ್ಕದ ಮನೆನೋ, ಇಲ್ಲ ನಮ್ಮ ಮನೆ ಮಗನೋ, ಆ ಥರದ್ದೊಂದು ಫೀಲ್ ಕೊಡೋವಂಥ ಒಂದು ಕ್ಯಾರೆಕ್ಟರ್. ಆಮೇಲೆ ಆ ಥರದ ಸಿನಿಮಾ ಕೂಡ ದಿಲ್ ಖುಷ್. ದಿಲ್ ಖುಷ್ ಎಲ್ಲರಿಗೂ. ಟೈಟ್ಲ್ ತುಂಬ ಚೆನ್ನಾಗಿದೆ, ಹೃದಯನೇ ತುಂಬ ಸಂತೋಷವಾಗಿದೆ. ದಿಲ್ ಖುಷ್ ಇದರಲ್ಲೇ 2 ಅರ್ಥ ಇದೆ, ಗ್ರೀನು ಮತ್ತು ರೆಡ್. ಏನು ವಿಷಯ ಏನಂತಂದರೆ ಇದನ್ನು ಎರಡು ಥರನೂ ಅರ್ಥ ಮಾಡ್ಕೋಬೋದು. ಇದು ಗ್ರೀನ್ ಸಿಗ್ನಲ್ಲು, ಇಲ್ಲ ರೆಡ್ ಸಿಗ್ನಲ್ಲು, ಇಲ್ಲ ಇದು ವೆಜ್ಜು, ಇದು ನಾನ್ ವೆಜ್ಜು. ಅಯ್ಯೋ, ಟೈಟಲ್ ಎಷ್ಟು ವಿಚಾರ ಇದೆಯಾ? ಟೈಟಲ್ಲೇ ಎಷ್ಟು ವಿಚಾರ ಇದೆ. ಹುಡುಗಿ ಹೆಸರು ಆ್ಯಕ್ಚುಲಿ ದಿಲ್ಮಯ, ಸೂಪರ್ ಹೆಸರು. ಹುಡುಗನ ಹೆಸರು ಕುಶಾಲ್, ಖುಷ್, ಹಂಗೆ ಆ ಥರ. ಅದೇ ಇದೆ ಆ್ಯಕ್ಚುಲಿ ಟೈಟ್ಲು. ಓಕೆ. ಕಥೆನ ಹೇಳ್ತಾ ಇದ್ದೀರಾ? ಪರವಾಗಿಲ್ಲ. ನಿಮ್ಗೆ ಅಲ್ಲ, ಡೈರೆಕ್ಟ್ ಅಲ್ಲ, ಆಲ್ರೆಡಿ ಹೇಳಿರೋದ್ರಿಂದ ನಾನು ಇಷ್ಟು ಧೈರ್ಯವಾಗಿ ಹೇಳ್ತಿರೋದು. ಕಾಸೆಲ್ಲ ಕೊಟ್ಬಿಟ್ಟಿದ್ದಾರಾ? ಅದಕ್ಕೆ ಖುಷಿಯಾಗಿ ಹೇಳ್ತಾವ್ರು ಅವರು. ಇಲ್ಲ, ಅವರೆಲ್ಲ ಹೇಳಿದ್ಮೇಲೆ ನಾನು ಹೇಳ್ತಿದ್ದೀನಿ. ಒಂದು ಟೈಮಲ್ಲಿ ಫಸ್ಟು ನರಸಿಂಹರಾಜ್ ಸರ್ ಡೇಟ್ ತಗೊಂಡು ಆಮೇಲೆ ರಾಜ್ಕುಮಾರ್ ಸರ್ ಡೇಟ್ ತಗೊಳ್ಳೋ ಥರ ಪರಿಸ್ಥಿತಿ ಇತ್ತು ಅಂತ ಸುಮಾರು ಜನ ನೀವು ಹೇಳಿದರೆ, ನೀವು ಕೇಳಿದ್ದೀರ. ಆ ಥರ ಕಾಮಿಡಿ ಯಾವಾಗಲೂ ಯೂನಿವರ್ಸಲ್ ಸಬ್ಜೆಕ್ಟು. ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಕಾಮಿಡಿ ಇರಲೇಬೇಕು. ಕಾಮಿಡಿ ಇರ್ದಂಗೆ ನಿಮಗೆ ಎಲ್ಲಿಂದ ಯುಗ ಅಂತ್ಯ ಆಗೋ ತನಕನೂ ನಿಮಗೆ ಎಂಟರ್ಟೈನ್ಮೆಂಟ್ ಅಂದರೆ ಕಾಮಿಡಿ ಒಂದು ಭಾಗ ಇರ್ದಂಗಿದ್ರೆ ನೀವು ಯಾವುದೇ ಸಿನಿಮಾ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ 100% ನೀವು ಅದನ್ನು ಎಂಟರ್ಟೈನ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ ಕಾಮಿಡಿ ಇಲ್ದಲೆ. ಅದ್ರ ಜೊತೆಗೆ ಏನಂತಂದರೆ ನೀವು ಅದಾದಮೇಲೆ ನರಸಿಂಹರಾಜ್ ಸರ್ ಆದಮೇಲೆ, ಆಮೇಲೆ ಬಾಲಣ್ಣ, ದೊಡ್ಡಣ್ಣ ಅವರೆಲ್ಲ ಬಂದಮೇಲೆ, ಈಗ ಇತ್ತೀಚಿನ ದಿನಗಳಲ್ಲಿ ಸಾಧಕ್ ವಕೀಲ ಸರು, ಚಿಕ್ಕಣ್ಣ, ಕುರಿ ಪ್ರತಾಪ್ ಅವರು, ಈ ಥರ ಸುಮಾರು ಜನ ಏನು ಬಂದರು. ಅವರು ಕೂಡ ಈಗ ಚಿಕ್ಕಣ್ಣ ಸರ್ದು ಕಿರಾತಕ ಆಗಿರ್ಬೋದು, ಆಮೇಲೆ ರಾಜಾಹುಲಿ, ಈ ಥರ ಸುಮಾರು ಸಿನಿಮಾಗಳು ಅವ್ರದ್ದು ಕಂಟಿನ್ಯೂ, ಅಧ್ಯಕ್ಷ ಕಂಟಿನ್ಯೂ ಬಂದಾಗ ಅವರು ಇಡೀ ಸಿನಿಮಾ ಕ್ಯಾರಿ ಮಾಡಿದ್ರು, ಅಂದರೆ ಹೀರೋ ಪ್ಯಾರಲರ್ ಆಗಿ. ಹಂಗೆ ರಾಮರಾಮರಲ್ಲಿ ಕೂಡ ನಾನು ಫಸ್ಟ್ನೇ ಸಿನಿಮಾ ಬಂದಾಗ ನಮ್ಮದು ಹಂಗೆ ಇದ್ದಿದ್ದು. ಈಗ ಮುಂಗುಳ್ನಗೆ ಆಗಿರ್ಬೋದು,
ನಾನು ಮಾಡಿರೋ ಎಲ್ಲ ಸಿನಿಮಾಗಳಲ್ಲೂ ಕೂಡ ಆಲ್ಮೋಸ್ಟ್ ಒಂದು 80% ಸಿನಿಮಾದಲ್ಲಿ ನಾನು ಇಡೀ ಸಿನಿಮಾ ಕ್ಯಾರಿ ಆಗಿದ್ದೀನಿ. ನನ್ನ ಕ್ಯಾರೆಕ್ಟ್ರೇ ಆ ಥರ ಗೊತ್ತಿಲ್ಲ, ಆ ದೇವ್ರದ್ದು ಆಶೀರ್ವಾದನೋ ಜನಗಳ ಆಶೀರ್ವಾದನೋ ನನ್ನ ಅದೃಷ್ಟನೋ ಗೊತ್ತಿಲ್ಲ, ಒಟ್ಟು ಅದೇ ಥರ ಕ್ಯಾರೆಕ್ಟರ್ಗಳು ಸಿಗ್ತಿದೆ. ಆಮೇಲೆ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ನನ್ನ ಯಾವುದೇ ಒಂದು 40 ಸಿನಿಮಾದಲ್ಲಿ ನೀವು ಇದೇ ಥರ ಕ್ಯಾರೆಕ್ಟರ್ ಇದ್ರಲ್ಲಿ ಮಾಡಿದೀಯ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ಕ್ಯಾರೆಕ್ಟರ್ಗಳು ನನಗೆ ಸಿಗ್ತಿರೋದು. ಆಮೇಲೆ ಕಾಮಿಡಿ ನೀವು ಹೇಳಿದ್ರಲ್ಲ ಇತ್ತೀಚೆಗೆ ಕಡಿಮೆ ಆಗ್ತಿದೆ. ಏನಕ್ಕೆ ಅಂದರೆ ಪ್ಯಾನ್ ಇಂಡಿಯಾ ಏನು ಶುರು ಮಾಡಿದರೆ, ನಾವು ಒಂಚೂರು ಇಂಗ್ಲೀಷಲ್ಲಿ ವೀಕು, ತಪ್ಪು ತಿಳ್ಕೊಬೇಡಿ. ಪ್ಯಾನ್ ಇಂಡಿಯಾ ಏನಿದೆ ಆ ವಿಚಾರಕ್ಕೆ ಅಂತ ಬಂದಾಗ ಏನಂತಾರೆ ಅದಕ್ಕೆ, ನಮ್ಮ ಕರ್ನಾಟಕ ಬಿಟ್ಟು ಹೊರ ದೇಶಗಳಲ್ಲೆಲ್ಲ ಹೋಗೋದ್ರಿಂದ ಆ ಕತೆಗೆ ಮಹತ್ವ ಕೊಡ್ತಿದ್ದಾರೆ. ಆ ಕತೆ ಒಳಗೆ ಕಾಮಿಡಿ ಮಿಂಗಲ್ ಮಾಡೋದಾಗಲಿ, ಕಾಮಿಡಿ ಕ್ಯಾರೆಕ್ಟರ್ ಬರೆಯೋದಾಗಲಿ ಅವ್ರಿಗೆ ಕಷ್ಟ ಆಗ್ತಿರ್ಬೋದು, ನಂಗೆ ಗೊತ್ತಿಲ್ಲ ಅದು. ಒಟ್ಟು ನಿಮಗೆ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಅದರಲ್ಲಿ ಕಾಮಿಡಿ ಸ್ವಲ್ಪ ಕಡಿಮೆನೇ ಇದೆ. ಓಕೆ, ಕರೆಕ್ಟ್. ನಾವು ಅಬ್ಸರ್ವ್ ಮಾಡಿ KGF ಥರದ ನೀವು ಯಾವುದು ದೊಡ್ಡದಾಗಿ ಮಾಡ್ತೀರಲ್ಲ ಅದ್ರಲ್ಲಿ ಕಾಮಿಡಿ ಅಷ್ಟೊಂದಿರಲ್ಲ, ಊಟಕ್ಕೆ ಉಪ್ಪಿನಕಾಯಿ ಥರ ನೀವು ಹೇಳ್ದಂಗೆ. ಆದರೆ ಅದನ್ನ ಬಿಟ್ಟು ಬರೀ ಪ್ಯಾನ್ ಇಂಡಿಯಾ ಅಂತಂದ್ರೆ ಒಂದು 8 ಸಿನಿಮಾ ಬರ್ಬೋದು ವರ್ಷಕ್ಕೆ, ಆದ್ರೆ ಒಂದು 200-250 ಸಿನಿಮಾ ರಿಲೀಸ್ ಆಗ್ತಿದೆ. ಅದರಲ್ಲೆಲ್ಲ ನಮ್ಮಂಥರ ಕಾಮಿಡಿ, ಆಮೇಲೆ ಇಡೀ ಸಿನಿಮಾ ಆ ಥರ ಕಾಮಿಡಿ ಇಲ್ದಲೇ ನೀವು ಸಿನಿಮಾ ನೋಡೋಕೆ ಸಾಧ್ಯನೇ ಇಲ್ಲ. 80% ಕಾಮಿಡಿ ಇದ್ದೇ ಇರುತ್ತೆ ಆ ಸಿನಿಮಾಗಳಲ್ಲಿ, ಎಲ್ಲೇ ಹೋದ್ರೂ. ಅದು ನಾನು ಹೇಳಿದ್ನಲ್ಲ, ಅದೊಂದು ಭಾಗ, ಅದಕ್ಕೆ ಅಂತ್ಯ ಇಲ್ಲ. ಯುಗ ಅಂತ್ಯ ಅಂತ ಆದಾಗ ಮಾತ್ರ ನಮ್ದು ಅಂತ್ಯ ಬರುತ್ತೆ ಕಾಮಿಡಿ ಅನ್ಸುತ್ತೆ. ಅದು ಬಿಟ್ಟರೆ ಕಾಮಿಡಿ 100% ಲೈಫ್ ಲಾಂಗ್ ಇದ್ದೇ ಇರುತ್ತೆ. ನಾನು ಯುಗ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಬೇರೆ ಬೇರೆ ಥರ ಕಾಮಿಡಿ ಫಾರ್ಮ್ಯಾಟಲ್ಲಿ ಇರ್ಬೋದು, ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಬೇರೆ ಬೇರೆ ಥರ ಬರ್ಬೋದು, ಏನಾರು ಆಗಿರ್ಬೋದು. ಈಗ ನಾವು ಮಾತಾಡ್ತಿರ್ಬೇಕಾದ್ರೆ ಒಂದು 4 ಜನ ಇದ್ದೋಗ್ಲು ಅವಾಗ ಮಾತಾಡಿ ನಕ್ಕರು ಅದು ಕಾಮಿಡಿನೇ. ಆ ಥರ ಅದು ಬೇರೆ ಬೇರೆ ಥರ ಸ್ಟೇಜಲ್ಲಿ ಇರ್ಬೋದು. ಬಿಟ್ಟರೆ ಪ್ರಪಂಚ ಅಂತ್ಯ ಆಗೋ ತನಕ ಕಾಮಿಡಿಗೆ ಮಾತ್ರ ಯಾವತ್ತೂ ಸಾವಿಲ್ಲ, ಅದಿರಲೇಬೇಕು. ಆಮೇಲೆ ನೀವು ಕೆಲವೊಂದ್ಸತಿ ನೋಡಿರ್ಬೋದು, ಎಷ್ಟೋ ಸಿನಿಮಾಗಳಲ್ಲಿ ಕಾಮಿಡಿ ಪಾತ್ರಗಳಿಂದ ಸಿನಿಮಾ ಗೆದ್ದರೆ ಇತಿಹಾಸನೂ ಇದೆ ಅಲ್ವಾ. ಈಗ ನೋಡಿ, ನಮ್ಮ ಅನಂತನಾಗ್ ಸರ್ದಾಗಿರ್ಬೋದು, ಕಾಶಿನಾಥ್ ಸರ್ದು, ಶಶಿಕುಮಾರ್ ಸರ್ದು, ಇವರೆಲ್ಲ ಫ್ಯಾಮಿಲಿ ಜಂಜಾಟನ ಕಾಮಿಡಿಯಾಗಿ ಹೇಳೋರು. ಆ ಜಂಜಾಟ ಆ್ಯಕ್ಚುಲಿ ನೀವು ಕಾಮಿಡಿಯಾಗಿ ಹೇಳಕ್ಕೆ ಹೆಂಗೆ ಸಾಧ್ಯ? ಆ ಜಂಜಾಟನೇ ಅದು ಅಲ್ವಾ. ಗಣೇಶನ ಮದುವೆ, ಆಮೇಲೆ ಇಬ್ಬರ ನಡುವೆ ಮುದ್ದಿನ ಪೊಲೀಸು, ಆ ನಡುವೆ ಬಂದಾಗ ಆಯ್ತಾ, ಲವ್ ಟ್ರೈನಿಂಗು, ಪೊಲೀಸ್ ನೆಂಟಿ, ಇವೆಲ್ಲ ಬಂದಾಗ ನಿಮಗೆ ಅದು ಆ್ಯಕ್ಚುಲಿ ಟ್ರ್ಯಾಜಿಡಿ ಅದು ಅಲ್ವಾ. ಗಂಡ ಹೆಂಡ್ತಿದ್ ಏನಾರ ಇಶ್ಯೂ ಆದ್ರೆ ಅದು ಟ್ರ್ಯಾಜಿಡಿ. ಅದನ್ನ ಕಾಮಿಡಿಯಾಗಿ ಹೇಳ್ತಾರೆ ಅಂದ್ರೆ, ಕಾಮಿಡಿ ನಂಗೆ ತಗಂತಾರೆ ಅಂದ್ರೆ ಕಾಮಿಡಿಗೆ ಇರೋ ತಾಕತ್ತದು. ಅದಷ್ಟು ಈಸಿನೂ ಅಲ್ಲ ಮಾಡೋದು. ಹಂಗೆ ಮಾಡಿದ್ದನ್ನ ಇಲ್ಲಿವರೆಗೂ ಜನ ಯಾವುದು ಕೈ ಬಿಟ್ಟಿಲ್ಲ. ಯಾಕೆಂದ್ರೆ ಅದೊಂದು ಎಂಟರ್ಟೈನ್ಮೆಂಟು, ಖುಷಿಯಾಗಿ ಬೇಕಾದ್ರೆ ಒಂದು ಏಟ್ ಬಿಡೋ ಅಂತ ಹಿಂಗೆ ಹೊಡೆದ್ರು ನೋವಾದ್ರೂ ಜನ ಸುಮ್ಮನೆ ಬಿಡ್ತಾರೆ, ಬೇಕಾದ್ರೆ ತಗೊಂಡ್ಬಿಡ್ತಾರೆ. ಅದೇ ಯಾಕಲ್ಲೇ ಬರೀ ನಿತ್ಕೊಂಡು ಹೇಳಿದ್ರು ನಂಗೆನಾ ನೋಡೋಣ ಹಿಂಗೆ ಶುರು ಮಾಡ್ಬಿಡ್ತಾರೆ. ಅದಕ್ಕೆ ಕಾಮಿಡಿ ಮನುಷ್ಯನ ಮತ್ತೆ ಈಗೋ ಕಮ್ಮಿ ಮಾಡುತ್ತದೆ. ಹಾಸ್ಯ. ಈಗ ನಮಗೆಲ್ಲ ಇವತ್ತಿನವರೆಗೂ ಯಾರು ಎನಿಮಿಗಳು ಯಾಕಿಲ್ಲ ಅಂದರೆ, ನಮಗದು ಬೇಕಿಲ್ಲ. ನಾವು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಪ್ರೀತಿ ಹಂಚ್ತೀವಿ, ಖುಷಿ ಕೊಡ್ತೀವಿ, ಅದನ್ನೇ ವಾಪಸ್ ತಗೊಂತೀವಿ. ಆನ್ ಸ್ಕ್ರೀನ್ ಹಂಗೆ, ಆಫ್ ಸ್ಕ್ರೀನ್ ಹಂಗೆ, ನಾವಿರೋದೇ ಹಂಗೆ. ನೋಡಿ ಸ್ವಾಮಿ, ನಾವಿರೋದೇ ಹಿಂಗೆ. ನಮ್ಮ ಶಂಕರಣ್ಣ ನನ್ನ ಫೇವ್ರೇಟ್ ನಟ ಅವರು. ನಮ್ಗೆ ಇನ್ಸ್ಪೈರು. ಈಗ ಎಷ್ಟು 40 ಸಿನಿಮಾ ನೋಡ್ರಾ? ಹತ್ರ 40. ಸೊ ಅದ್ರ ಎಷ್ಟರಲ್ಲೂ ಹಾಸ್ಯ ಪಾತ್ರನೇ. ಒಂದೊಂದರಲ್ಲಿ ಸೀರಿಯಸ್ ಹಾಸ್ಯ ಪಾತ್ರ. ಈಗ ಕನ್ನಡ ಗೊತ್ತಿಲ್ಲ ಅಂತ ಅದರಲ್ಲಿ ನಾನು ಆ್ಯಕ್ಚುಲಿ ಕ್ಯಾಬ್ ಡ್ರೈವರು ಆಯಿತಾ. ಅದರಲ್ಲಿ ಏನಂತಂದರೆ ಹುಡುಗಿ ಬರ್ತಾಳೆ, OTP, ನಾನು OTP ಕೇಳ್ತೀನಿ, ಫುಲ್ಲು ಕುಡ್ಕೊಂಬಂದ್ಬಿಡ್ತಾಳೆ. ಆ ಥರದ್ದೊಂದು ಪ್ರೋಮೋ ಸಕ್ಕತ್ತಾಗಿ ವೈರಲ್ ಆಗಿತ್ತದು. ಬಂದು ಕೇಳ್ತಾಳೆ, ಮೇಡಮ್ OTP ಕೊಡಿ ಅಂತ. ಮೊಬೈಲೇ ಕೊಡ್ತಾಳೆ. OTP ಕೇಳಿರಿ ಮೊಬೈಲೇ ಕೊಟ್ಲು. ಹೆಸ್ರು ಕೇಳಿರಿ ನನ್ನ ಜೊತೆ ಬರ್ತಿದ್ಲ ಏನು. ಸೀರಿಯಸ್ಸೇ, ಅದು ಕಾಮಿಡಿ ಅಲ್ವಾ. ನೀವು ಹೇಳೋದು ಸೀರಿಯಸ್ ದಾಟಿಲ್ಲ. ಸೀರಿಯಸ್ ಅಲ್ಲ, ನಾನು ಇರೋದೇ ಕ್ಯಾರೆಕ್ಟ್ರೇ ಸೀರಿಯಸ್ ಅದರಲ್ಲಿ. ಆದರೆ ಹೇಳೋ ಪಂಚು ಕಾಮಿಡಿಯಾಗಿ ವರ್ಕೌಟ್ ಆಗುತ್ತೆ. ಓಕೆ, ಸೂಪರ್. ಸೊ ಈಗ ತುಂಬ ಜನ ಅಂತಾರೆ, ಒಂದು ಹಂತಕ್ಕೆ ಬಂದಮೇಲೆ ಆ ಪಾತ್ರಧಾರಿನ ನೆನಪಿನ ಗಮನದಲ್ಲಿ ಇಟ್ಕೊಂಡೇ ಒಂದಷ್ಟು ಬರೀತಾರೆ ಹಾಗೆ ಅಂತ. ಸೊ ಧರ್ಮಣ್ಣನ ಲೈಫಲ್ಲಿ ಏನಾದ್ರು ಹಂಗಾಗ್ತಾ ಇದೆ? ಈಗ ಶುರುವಾಗಿದೆ. ರಾಜಯೋಗ ಶುರುವಾಗಿದೆ ನನಗೆ. ರಾಜಯೋಗ ನೀವು ನೋಡಿದ್ದೀರಿ ಸಿನಿಮಾ, ತುಂಬ ಚೆನ್ನಾಗಿತ್ತು. ಥಿಯೇಟ್ರಲ್ಲಿ ಹೋಗಿದ್ದೀವಲ್ಲ ಸೆಕೆಂಡ್ರಿ, ಬಟ್ ತುಂಬ ಒಳ್ಳೆ ಫಿಲ್ಮ್. ನಾನೇ ಖುದ್ದಾಗಿ ನೋಡಿದ್ದೀನಿ ಸಿನಿಮಾದು. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ನಮ್ಮ ಧರ್ಮಣ್ಣ ಅದರಲ್ಲಿ. ಈಗಲೂ ಕಾಲಾಯ ತಸ್ಮೈ ನಮಃ ಮತ್ತೆ ಯುಗಾದಿ ಹಬ್ಬಕ್ಕೆ ಮತ್ತೆ ಬರ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ ರೊಚ್ಚಿಗೆದ್ದು. ಹೌದಾ? ರಾಜಯೋಗ ಮತ್ತೆ ರಿಲೀಸ್ ಮಾಡ್ತೀರಾ? ರಿಲೀಸ್ ಆ್ಯಕ್ಚುಲಿ ತುಂಬ ಒಳ್ಳೆ ಫಿಲ್ಮ್ ನೋಡಿ ರಾಜಯೋಗ. ನಾನು ನೋಡಿ ದಿಲ್ಖುಷ್ ಟೈಮಲ್ಲಿ ನಾವು ರಾಜಯೋಗ ಬಗ್ಗೆನೂ ಮಾತಾಡ್ತಾ ಇದ್ದೀವಿ, ಅಂದರೆ ಒಟ್ಟಾರೆ ಕನ್ನಡ ಸಿನಿಮಾಗಳ ಬಗ್ಗೆ. ಸೊ ಏನು ಡಿಫ್ರೆನ್ಸ್ ರಾಜಯೋಗ ಆ್ಯಂಡ್ ದಿಲ್ಖುಷ್? ಅದು ಪಕ್ಕ ಒಂದು ಹಳ್ಳಿಲಿ ಓದ್ಕೊಂಡಿದ್ದು, ತುಂಬ ಜನ ಅವ್ನು ಸುತ್ತಮುತ್ತ ಇರೋರು ತುಂಬ ಓದ್ಕೊಂಡು ಏನಾರ ಹೇಳ್ತಿದ್ರೆ ತಗೊಳಲ್ಲ ಬೇಗ ಯಾರೂ ತಗೊಳ್ಳಲ್ಲ. ಈಗ ಏನೋ ಒಂದು ಡಿಗ್ರಿ ಮಾಡಿರ್ತಾರೆ, ಅವನು ಓದಿನ ಭಾಳ ಮಾತಾಡ್ತಾನೆ ಕೇಳಲೆ ಬಾಲೆ ಅವ್ನು ಯಾವ ಮಾಡ್ಕೊಳ್ಳಿ ಅಂತ ಅವನ ಹತ್ರನೂ ಹೋಗಲ್ಲ ಆಯ್ತಾ. ಆಮೇಲೆ ಆ ಸಿಚುವೇಶನ್, ಆ ಊರಲ್ಲಿ ಏನಾರ ಘಟನೆ ನಡೀತಿದ್ರೆ, ಯಾವುದೋ ಒಂದು ಬಸವಣ್ಣ ಏನು ಹೇಳಿದ್ರೆ ಗೊತ್ತಾ, ಕನಕದಾಸರು ಏನು ಹೇಳಿದ್ರೆ ಗೊತ್ತಾ ನಿಮಗೆ, ಕೆಂಪೇಗೌಡರು ಏನು ಹೇಳಿದ್ರೆ ಗೊತ್ತಾ ನಿಮಗೆ ಅಂತ ಹೇಳಕ್ ಹೋದ್ರೆ ಅವ್ನು ಶುರು ಮಾಡಿದಾಗ ಗುರು ಅವನು ನಡಿ ಅಂತ ಅವ್ನು ನಿಜನೇ ಹೇಳಿರ್ತಾನೆ. ಆದ್ರೆ ಜನಕ್ಕೆ ತಗೊಳ್ಳಲ್ಲ. ಅಂದ್ರೆ ಅವನಿರೋ ಸ್ಥಾನ ಇದೆಯಲ್ಲ, ಅದು ಅವ್ನು ಹೇಳಿದ್ ತಗೊಳಂಗಿರಲ್ಲ. ಅದೇ
ಒಂದು ಅಧಿಕಾರ ಸಿಕ್ಕಿದ ಮೇಲೆ ಅವ್ನು ತಪ್ಪು ಹೇಳಿದ್ರು ಕೆಲವೊಂದ್ಸತಿ ಜನ ಸರಿ ಅಂತ ಸಾಗಂಬಿಡ್ತಾರೆ. ಹಂಗೆ ದಿಲ್ ಖುಷಲ್ಲಿ ಇದನ್ನು ಕೂಡ ಹೆಂಗೆ ಅಂತಂದ್ರೆ ಒಂದು ಪ್ಯೂರ್ ಲವ್ ಸ್ಟೋರಿ ಇದು ಅಂತಂದ್ರೆ ಇವತ್ತು ನಡೆಯೋ ಒಂದು ಲವ್ ಸ್ಟೋರಿನ ಹೆಂಗೆ ಹೇಳ್ತಾರೆ, ನಮ್ಮ ಅಕ್ಕಪಕ್ಕ ನಡೀತಿದ್ರೆ ಆ ಲವ್ ಸ್ಟೋರಿಯಿಂದ ಅವರಿಬ್ಬರು ಆ ಒಂದು ಏಜಲ್ಲಿ ಅದು ಕಾಮನ್, ಅದು ಅದೇ ಏರಿಯಾದಲ್ಲಿ ಲವ್ ಆಗೋದು ಕಾಮನ್. ಆದರೆ ಅದರಿಂದ ಅವ್ರ ಅಪ್ಪ ಅಮ್ಮಗಳು, ಈ ಹೀರೋಯಿನ್ ಅಪ್ಪ ಅಮ್ಮಗಳು ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ತಾರೆ. ಆಮೇಲೆ ಮದುವೆ ಅಂತ ಬಂದಾಗ, ಆಮೇಲೆ ನಮ್ಮ ಇದರಲ್ಲಿ ಕ್ಯಾಸ್ಟ್ ಅಂತ ಬಂದಾಗ ಅದು ಹೆಂಗೆ ಫೈನಲಿ ಅವ್ರು ಹೆಂಗೆ ನಿರ್ಧಾರ ತಗೊಂತಾರೆ, ಈ ಕೆಲವೊಂದು ವಿಚಾರಗಳು ಸೂಕ್ಷ್ಮತೆಗಳನ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ, ಆಮೇಲೆ ಆ ಎಮೋಷ್ನಲ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಈ ಸಿನಿಮಾ. ಆ ರಿಯಾಲಿಟಿಗೆ ಸಮಾಜದ ಸೂಕ್ಷ್ಮ ವಿಚಾರಗಳು, ಆ ಸೂಕ್ಷ್ಮ ವಿಚಾರಗಳನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಇದನ್ನ ಹೇಳಕ್ ಹೋಗಲ್ಲ ಅವರು ಇಲ್ಲಿ, ಜಾತಿ ಬಗ್ಗೆ ಆಗಲಿ ಇವ್ರೇನೋ ಅದ್ರದ್ದು ಬಗ್ಗೆ ಏನು ಹೇಳಕ್ ಹೋಗಲ್ಲ. ಒಂದು ಲವ್ ಸ್ಟೋರಿನ ಒಂದು ಪ್ರೀತಿಗೆ ಸಂಬಂಧಪಟ್ಟಂಗೆ ಅವ್ರ ಅಪ್ಪ ಅಮ್ಮ ಏನು ಡಿಸೈಡ್ ಮಾಡ್ತಾರೆ ಆ ಥರದ ಕೆಲವೊಂದು ವಿಚಾರಗಳನ್ನ ತುಂಬ ಚೆನ್ನಾಗಿ ಎಣೆದಿದ್ದಾರೆ ಈ ಕಥೆಯಲ್ಲಿ. ಅದು ನಂಗೆ ತುಂಬ ಇಷ್ಟ ಆಗಿದ್ದು. ಎಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ ಸಿನಿಮಾ. ನಿಮ್ಗೆ ಯಾವಾಗ ಟೈಮ್ ಸಿಗ್ತಾ ಇದೆ ಅಲ್ಲಿ ನೋಡ್ರಿ, ಹೀರೋನು ಆಗ್ತಿರ್ತೀರ, ಇಲ್ಲಿ ಒಂದು ಕಾಮಿಡಿಯನ್ನು ಆಗ್ತಿರ್ತೀರ, ನೀವು ರಾಮರಾಮರ ಆದ್ಮೇಲೆ 40 ಪಿಕ್ಚರ್ ಮಾಡ್ಬಿಟ್ರಿ, ಯಾವ ಟೈಮ್ ಸಿಗುತ್ತೆ ನಿಮ್ಗೆ ಆ್ಯಕ್ಚುಲಿ? ಇದೇ ಅಲ್ಲ ಸರ್ ಟೈಮು. ಸರ್ ಟೈಮ್ ಇಲ್ಲ ಅಂದ್ರೆ ಇಲ್ಲ ಸರ್, ಬಿಸಿ ಭಯಂಕರ ಬಿಸಿ ಇದೀನಿ ಅಂತ ಅಂದ್ಕೊಂಡ್ರೆ ಹಂಗನ್ಸುತ್ತೆ ಅಷ್ಟೇ, ಬಿಟ್ರೆ ಬಿಸಿ ಇರಲ್ಲ. ಎಷ್ಟು ಬಿಸಿ ಇರೋಕ್ಕಾಗುತ್ತೆ ಸರ್? ನಮ್ಮ CM ಅಷ್ಟು ಬಿಸಿ ಇರಲ್ಲೇನೋ. ಕೆಲವೊಂದ್ಸತಿ ಜನ ಹಂಗೆ ಆಡ್ತಿರ್ತಾರೆ. ಅಷ್ಟಕ್ಕೊಂದು ಏನಿಲ್ಲ ಸರ್. ಈಗ ಒಂದು 40 ಸಿನಿಮಾ 6 ವರ್ಷ ಸುಮ್ಮನೆ ಲೆಕ್ಕ ಹಾಕಿದ್ರೆ ಒಂದು 20-25 ದಿನ ಒಂದು ಸಿನಿಮಾ ಅಂದ್ರೂ ಆಯ್ತಲ್ಲ ಸರ್. ಅದ್ರ ನಡುವೆ ಮಾತ್ರ ನಮಗೂ ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ಫ್ರೆಂಡ್ಸಿಗೆ ಟೈಮ್ ಕೊಡಬೇಕು, ಬೇರೆ ಬೇರೆ ಸಿನಿಮಾಗಳು ಕತೆ ಕೇಳಬೇಕು, ನಮಗೆ ಟೈಮ್ ಕೊಡ್ಕೋಬೇಕು. ಇವೆಲ್ಲದರೂ ನಡೆಯುತ್ತೆ ಸರ್, ಈಸಿ ನಡೆಯುತ್ತೆ. ನಾನು ಅಂದ್ಕೊಂಡ್ರೆ ಪ್ರಕಾರ ಏನು ಬಿಸಿ ಇದೀವಿ ಅಂತ ಅಂದ್ಕೊಂಡ್ರೆ ಬಿಸಿ, ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕೆಲಸ ಸಿಗ್ತಿರುತ್ತೆ, ನಮ್ಮ ಪಾಡಿ ನಾವು ಮಾಡ್ತಿರ್ತೀವಿ. ಅದರಲ್ಲೊಂದು ಖುಷಿ ಯಾರು ಕೆಲಸದಲ್ಲಿ ಕಾಣ್ತಾರೆ 100% ಒಳ್ಳೊಳ್ಳೆ ಕೆಲಸ ಸಿಗುತ್ತೆ, ಖುಷಿನೂ ಇರುತ್ತೆ. ಏನೋ ಭಯಂಕರ ಬಿಸಿ ಇದೀವಿ ಅನ್ನೋದೆಲ್ಲ ಏನು ಬರೋಲ್ಲ ನನಗೆ ಗೊತ್ತಿದ್ದಂಗೆ. ಇದು ನನ್ನ ಪರ್ಸ್ನಲಿ. ಈಗ ತುಂಬ ಜನ ಹೇಳ್ತಿದ್ರೆ, ಈಗ ಚಿಕ್ಕಣ್ಣವ್ರು ಹೀರೋ ಆಗ್ಬಿಟ್ರು, ಸ್ವಲ್ಪ ಅವರು ಕಾಮಿಡಿಯನ್ ಟ್ರ್ಯಾಕ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಸೊ ಅವೆಲ್ಲ ಧರ್ಮಣ್ಣಂಗೆ ಸಿಗ್ತದೆ ಅಂತ ನಿಜನಾ? ಅಲ್ಲಲ್ಲ, ನಾನು ಮಾಡಿರೋದ್ರಲ್ಲಿ ನಿಜ ಹೇಳ್ತೀನಿ, ಚಿಕ್ಕಣ್ಣ ಸರ್ದೇ ಸುಮಾರು ಸಿನಿಮಾ ನಾನು ಮಾಡಿದ್ದೀನಿ. ಅಂದ್ರೆ ಅಷ್ಟು ಬಿಸಿ ಇದ್ರು ಅವರು. ಈಗ ನೀವು ಹೇಳಿದ್ರಿ ಗೊತ್ತಾ, ಹಂಗೆ ಅವ್ರು ಮಾಡಿದ ಕೆಲವು ಸಿನಿಮಾ ನಾನು ಮಾಡಿದ್ದೀನಿ. ನಾನು ಮಾಡಲಿದ್ದು ಕೆಲವೊಂದೊಂದು ಕ್ಯಾರೆಕ್ಟರ್ ಬೇರೆ ಮಾಡ್ಯಾರ, ಯಾಕೆಂದ್ರೆ ಡೇಟ್ ಕ್ಲಾಶ್ ಆಗಿ. ನಿಮ್ಮ ಡೇಟ್ ಕ್ಲಾಶ್ ಆಗಿ? ಹೌದೌದು, ಮಾಡಿದ್ದಾರೆ. ಆ ಥರ ಸುಮಾರು ಆಗಿದೆ. ಒಂದು 7-8 ಸಿನಿಮಾ, ಆಮೇಲೆ 2-3 ದೊಡ್ಡ ಸಿನಿಮಾಗಳನ್ನೇ ಬಿಟ್ಟಿದ್ದೀನಿ. ಅಂದ್ರೆ ಡೇಟ್ ಕೊಟ್ಟಿದ್ದೀವಿ ಅಂತಂದ್ರೆ ನಾವು ಅದಕ್ಕೆ ಕಮಿಟ್ ಆಗಿರೋದು ನಮ್ಮ ಕರ್ತವ್ಯ. ಚಿಕ್ಕ ಸಿನಿಮಾ ಕೊಟ್ಟಿದ್ದೀವಿ, ದೊಡ್ಡ ಸಿನಿಮಾ ಕೊಟ್ಟಿದ್ದೀವಿ, ಯಾರು ಡೇಟ್ ಕೊಟ್ಟಿರ್ತೀವಿ ಅದಕ್ಕೆ ನಾವು 100% ಫಿಕ್ಸ್. ಇವ್ನು ಸ್ವಲ್ಪ ದೊಡ್ಡ ಪೇಮೆಂಟ್ ಕೊಡ್ತಾನೆ, ಇವ್ನು ಬೇಡ ಕ್ಯಾನ್ಸಲ್ ಮಾಡ್ಕೊಡೋದು ಸರ್. ಇಲ್ಲ ಸರ್, ಆ ಥರ ನಾವು ಬೆಳೆದೂ ಇಲ್ಲ. ಆಮೇಲೆ ನಾವು ರಂಗಭೂಮಿಯಿಂದ ಬಂದಿರೋರು ಸರ್. ನಾವು ದುಡ್ಡಿಗೆ ಅನ್ನೋದಕ್ಕಿಂತ ಕ್ಯಾರೆಕ್ಟ್ರು, ಆಮೇಲೆ ನಮಗೆ ನಾವು ಒಂದ್ಸತಿ ನಿರ್ಧಾರ ತಗೊಂಡದ್ದು ಮಾತಲ್ವ ಸರ್. ಬೇರೆಯವ್ರು ಹೆಂಗೆ ನಮಗೆ ಗೊತ್ತಿಲ್ಲ. ನಾವು ಒಂದ್ಸತಿ ಅವ್ನಿಗೆ ನಿಮ್ಮ ಡೇಟು ಅಂತ ಕೊಟ್ಟರೆ, ಇಲ್ಲಾಂದ್ರೆ ಅವ್ರಿಗೆ ಹೇಳ್ಬಿಡ್ತೀವಿ ಸರ್, ಹಂಗೆ ಬೇಕಾದರೆ ಡೈರೆಕ್ಟರ್ ನಂಬರ್ ಕೊಡ್ತೀವಿ, ನೀವೇ ಕೇಳ್ಬಿಟ್ಟು ಡೇಟ್ ಬಿಡಿಸ್ಕೊಳ್ಳಿ ಸರ್ ಅಂತ ಅಷ್ಟೇ. ಅವ್ರು ಈ ಡೈರೆಕ್ಟ್ರು ಆಯಿತು ಪರವಾಗಿಲ್ಲ ಮಾಡ್ಬಾರ್ದು ಮಾಡೋ 4 ದಿನ ಅಂದರೆ 100% ಹೋಗ್ತೀನಿ. ಇಲ್ಲ ಅಂದರೆ ಅವ್ರಿಗೆ ಏನು ಹೇಳ್ರಿ ಮಾತು ಕೊಟ್ಟಿರ್ತೀವಿ 100% ಫಸ್ಟ್ ಸಿನಿಮಾಗೆ ಏನು ಡೇಟ್ ಕೊಡ್ತೀವಿ ಅದನ್ನು ಬಿಟ್ಟು ಅಳ್ಳಾಡಲ್ಲ ನಾವು ಹಂಗೆ. ನಾವು ಬೆಳೆದಿರೋದು ಹಂಗೆ, ನಮಗೆ ರಂಗಭೂಮಿ ಹೇಳ್ಕೊಟ್ಟಿರೋದು ಅದನ್ನೇ. 40 ಸಿನಿಮಾ ಮಾಡ್ತೀವಿ. ಸೊ ದಿಲ್ ಖುಷಲ್ಲಿ ಎಷ್ಟು ದಿವಸ ಮಾಡಿದ್ರಿ? ದಿಲ್ ಖುಷಲ್ಲಿ ಒಂದು 17 ದಿನ 18 ದಿನ ಮಾಡಿದೆ. ಹೌದಾ? ನಂಗೆ ಕಾಮಿಡಿ ಟ್ರ್ಯಾಕ್ 17 ದಿನ ಕೊಡ್ತಾರೆ ಈಗ. ಸರ್ ಅದನ್ನೇ ಹೇಳಿದ್ದು ನಿಮಗೆ. ನಾನು ಮಿನಿಮಮ್ ಯಾವುದೇ ಸಿನಿಮಾ ತಗೊಂಡ್ರೆ, ಈಗ ನೋಡಿ ಗರುಡಿ ಅಂತ ಮಾಡಿದೆ, ಭಟ್ರದ್ದು ಉಪಾಧ್ಯಕ್ಷ ಅಂತ ಮಾಡಿದೆ. ಗರುಡಿಲಿ 30-35 ದಿನ ಮಾಡಿದ್ದೆ. ಉಪಾಧ್ಯಕ್ಷದಲ್ಲಿ ಒಂದು 20 ದಿನ ಮಾಡಿದ್ದೆ. ಯಾವ ಸಿನಿಮಾ ಆದ್ರೂ ಒಂದು 50-60% ಆಲ್ಮೋಸ್ಟ್ ಸ್ಕ್ರೀನ್ ಇರೋವಂಥದ್ದೇ ಸಿನಿಮಾಗಳು ಬರ್ತಿದೆ ನಮಗೆ. ಅದೊಂದು ಖುಷಿ ವಿಚಾರ. ಅಲ್ಲ, ಚೆನ್ನಾಗಿರೋದೇ ಸಿಗುತ್ತೆ ನಮಗೆ. ಮ್ಯಾಕ್ಸಿಮಮ್ ಒಂದು 3-4 ಸಿನಿಮಾ ಒಂದು 3-4 ದಿನ ಮಾಡಿರ್ಬೋದು, ಬಿಟ್ಟರೆ ಉಳಿದಿದ್ದು ಎಲ್ಲ 10 ದಿನ 15 ದಿನದ ಮೇಲೆ ಇರೋದು ನಾನು ಮಾಡಿರೋದು. ಸೊ ಇಂಡೈರೆಕ್ಟ್ ಆಗಿ ಆ್ಯಕ್ಚುಲಿ ನಾನು ಧರ್ಮಣ್ಣ ಹೇಳ್ತಿರೋದು, ಅವ್ರು ಆ್ಯಕ್ಚುಲಿ ಎಷ್ಟು ಸಂಪಾದನೆ ಮಾಡ್ತಾವ್ರೆ ಅಂತ. ಅವರು ಅರ್ಧ ಪಿಕ್ಚರ್ ನಾನೇ ಇರ್ತೀನಿ ಅಂತ ಹೇಳಿ ನಾವು ಲೆಕ್ಕ ಹಾಕೋ ಸ್ನೇಹಿತರೆ. ಈಗ ಇರಲಿ, ಏನಿವೆ, ನಾನು ಅದನ್ನು ಪರ್ಸನಲ್ ಡೀಟೇಲ್ಸಿಗೆ ಹೋಗಲ್ಲ, ಅದನ್ನ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳಿ. ಬನ್ನಿ ನಮ್ಮ ಮನೆಗೂ ಬನ್ನಿ, ಒಂಚೂರು ಫೇಮಸ್ ಆಗ್ತೀನಿ ನಾನು. ಹೌದಾ? ಬರ್ಲಿ ಬರ್ಬೋದಾ? ಬರ್ಲಿ ಸರ್, ಬನ್ನಿ ಎಲ್ಲ ಇಡಿಯೋರೆಲ್ಲ ರೈಡ್ ಮಾಡಿ ಒಂಚೂರು ಫೇಮಸ್ ಆಗ್ತೀನಿ ಸರ್. ಹಂಗಾರೆ ಒಂಚೂರು ನಾವು ಕ್ಯಾಮ್ರಾ ಝೂಮ್ ಹಾಕಿ ಇವನು ಎಷ್ಟು ಕಾಸು ಇಟ್ಟಿದ್ದೇನೆ ಗೊತ್ತಾ, ಇದನ್ನ ಅವಾಗ ಹಾಕಿ ಸರ್, ಇಷ್ಟು ಮಾತ್ರ. ಓಕೆ. ಸೊ ಈಗ ದಿಲ್ ಖುಷ್ ರಿಲೀಸ್ಗಿದೆ. ಸೊ ಒಂದು ತಿಂಗಳಲ್ಲಿ ನಿಮ್ಮ ಸಿನಿಮಾ ಎಷ್ಟು ರಿಲೀಸ್ ಆಗಿದೆ? ನೀವು ಆ್ಯಕ್ಟ್ ಮಾಡಿರೋ ಸಿನಿಮಾ ಒಂದು ತಿಂಗಳಲ್ಲಿ ಇತ್ತೀಚೆಗೆ ಒಂದು 3-4 ಆಗಿದೆ. ಈ ವರ್ಷಕ್ಕೆ ಇನ್ನೊಂದು 4 ರೆಡಿ ಇದೆ. ಒಂದು 3-4 ಶೂಟಿಂಗ್ ನಡೀತಿದೆ. ಸೊ ವರ್ಷಕ್ಕೊಂದು 10 ಸಿನಿಮಾ ರಿಲೀಸ್ ಆಗುತ್ತೆ. ವರ್ಷಕ್ಕೊಂದು 8-10 ಸಿನಿಮಾ ಆಗುತ್ತೆ. ಬಂದ್ಬಿಡುತ್ತೆ. ಬಂದ್ಬಿಡುತ್ತೆ. ಸೂಪರ್ ಸರ್. ಸಾಕು ಸರ್, ಅದಕ್ಕೆ ಹೇಳಿದ್ದು ಖುಷಿಯಾಗಿದ್ದೀವಿ ಸರ್, ಸಾಕು. ಬರೀ ಖುಷಿ ಅಲ್ಲ, ದಿಲ್ ಖುಷಿಯಾಗಿದೆ. ದಿಲ್ ಖುಷ್ 22 ಮಾರ್ಚ್ 22. ಮಾರ್ಚ್ 22? ಹೌದು ಸರ್. 2024 ಮಾರ್ಚ್ 22. ನೀವು ಹೇಳಲ್ಲ ಫ್ಯಾನ್ ಇಂಡಿಯಾನಾ? ಅಲ್ಲ ಸರ್, ಪ್ಯಾನ್ ಇಂಡಿಯಾ. ಈಗ ಗೊತ್ತಾಯ್ತು ನನಗೆ. ಇಲ್ಲ, ನಾನು ಕಿಂಡಲ್ ಮಾಡಿಲ್ಲ, ನಾನು ಜಸ್ಟ್ ಕಾಮಿಡಿ ಆಕ್ಟರ್ ಅಲ್ವಾ, ಕಾಮಿಡಿ ಆಕ್ಟರ್ ಕಿಂಡಲ್ ಮಾಡಿದ್ರು, ಕಾಮಿಡಿ ಮಾಡಿದ್ರು, ನಾವು ಕಾಮಿಡಿ ಆಗಿ ತೆಗಿತೀವಿ ಒಂದು. ಆಮೇಲೆ ನೀವು ಇಂಗ್ಲೀಷಲ್ಲಿ ಏನು ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ ಬೇಗ, ಹಂಗಾಗಿ ಏನು ತಲೆ ಕೆಡ್ಸ್ಕೊಳ್ಳಲ್ಲ.
ಓಕೆ ಮಾರ್ಚ್ 22ಕ್ಕೆ ರಿಲೀಸ್. ಕರ್ನಾಟಕ ರಾಜ್ಯಾದ್ಯಂತ ಒಂದು ಚಿಕ್ಕವಾಗಿ ಒಂದು ಚೊಕ್ಕವಾಗಿ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಹೊಸೂರು ಸಿನಿಮಾ ಆಗಿರೋದ್ರಿಂದ ಎಷ್ಟು ಥಿಯೇಟರ್ ಬೇಕು ಅಷ್ಟನ್ನೇ ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರೊಡ್ಯೂಸರ್ಸು ಡೈರೆಕ್ಟರ್ ಎಲ್ಲ ಸೇರಿ ಪ್ಲಾನ್ ಮಾಡಿದ್ದಾರೆ. ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಸೂಪರ್. ವಿಜಯ್ ಫಿಲಮ್ಸ್ ಡಿಸ್ಟ್ರಿಬ್ಯೂಷನ್. ಓಕೆ. ಈಗ ತುಂಬಾ ಜನ ಹೇಳ್ತಾ ಇದ್ದಾರೆ ಸಿನಿಮಾ ಮಾಡೋದು ತುಂಬಾ ಈಸಿ ಸರ್, ರಿಲೀಸ್ ಕಷ್ಟ ಅಂತಾರಲ್ಲ, ಹೆಂಗೆ ಅದು? ನಮ್ಗೆ ಎಂತ ಪಾಯಿಂಟ್ ಕೇಳಿದ್ರಿ ಸರ್? 100% ಸತ್ಯ ಸರ್. ನಾನು ಯಾವ್ದೋ ಸಿನಿಮಾದವ್ರ ಹತ್ರ ಹೋದ್ರೆ ಇದೇ ಕತೆ ಹೇಳ್ತಾರೆ. ಅದಕ್ಕೆ ಇಲ್ಲ ಏನಾಗ್ತಿತ್ತು ಈಗ ನೋಡಿ, ದಿಲ್ ಖುಷ್ ಅಂತ ಈ ಸಿನಿಮಾ ಏನಿಲ್ಲ ಅಂದರೂ ಸುಮಾರು ಈ ಸಿನಿಮಾಕ್ಕೆ ಏನು ಬೇಕು ಅದಕ್ಕೆ ಮೇಕಿಂಗಿಗಾಗಲಿ ಕಲಾವಿದರಾಗಲಿ, ಈಗ ನೋಡಿ ಕಲಾವಿದರು ಕೂಡ ಆ ಕ್ಯಾರೆಕ್ಟ್ರ್ ತಕ್ಕನಂಗೆ ರಂಗಣ್ಣ ರಘು ಸರು, ರವಿ ಭಟ್ ಸರು, ಅರುಣ ಬಾಲರಾಜ್ ಮೇಡಮ್ಮು, ಆಮೇಲೆ ನಮ್ಮ ರಘುರಾಮನ ಕೊಪ್ಪ, ಆಮೇಲೆ ಸೂರ್ಯ ಪ್ರವೀಣ್ ಅಂತ ಈ ಥರ ಸುಮಾರು ಜನ ಆರ್ಟಿಸ್ಟ್ಗಳನ್ನ ಅದಕ್ಕೆ ಪಾತ್ರಕ್ಕೆ ತಕ್ಕಂಗೆ ಹುಡುಕಿ ಹಾಕೊಂಡಿದ್ದಾರೆ. ಬಜೆಟಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆ ಮೇಕಿಂಗ್ ಆಗಲಿ, ಈಗ ನಾವು ಶೂಟ್ ಮಾಡಿರೋದೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಶೂಟ್ ಮಾಡಿದ್ದೀವಿ. ನಮ್ಮ ಇದು ಸೋಮವಾರಪೇಟೆ, ಸಕಲೇಶ್ವರ, ಶನಿವಾರ ಸಂತೆ, ಆಮೇಲೆ ಬೆಂಗಳೂರು ಎಲ್ಲ ಕಡೆ ಲೊಕೇಶನ್ ಹೆಂಗೆ ಬೇಕು ಹುಡುಕಿ ಕರೆಕ್ಟಾಗಿ ಆ ಮೇಕಿಂಗ್ ಹೆಂಗೆ ಬೇಕು ಅದಕ್ಕೆ ತಕ್ಕನಂಗೆ ಬಜೆಟ್ ಹಾಕಿದ್ದೀವಿ ಆಯಿತಾ. ಅದಕ್ಕೆ ತಕ್ಕನಂಗೆ ಪ್ರೊಡ್ಯೂಸರು ಕೊಟ್ಟಿದ್ದಾರೆ. ಆದರೆ ಈಗೇನು ನಾವು ಖರ್ಚು ಮಾಡಿದ್ದೀವಲ್ಲ ಇದಕ್ಕಿನ್ನ ಜಾಸ್ತಿ ಬೇಕಾಗುತ್ತೆ ನಾವು ಮೋಸ್ಟ್ಲಿ ರಿಲೀಸಿಗೆ. ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ, ಹಂಗೆ ಆಗ್ಬಿಟ್ಟಿದೆ ಸರ್. ಅಂದರೆ ನಿಮಗೆ ನೋಡಿ ಇವತ್ತೆಲ್ಲ ಅವಾಗೆಲ್ಲ ಏನತ್ತಿತ್ತು, ಶುಕ್ರವಾರ ನಮಗೆ ಪೋಸ್ಟ್ರು ಬರೋ ಚೇಂಜ್ ಆದರೂ ಸಾಕಿತ್ತು, ನಾವು ಸಿನಿಮಾಗೆ ಹೋಗ್ತಿದ್ವಿ ನಮ್ಮ ಟೈಮಲ್ಲಿ, ನಮ್ಮ ಕಾಲೇಜ್ ಟೈಮಲ್ಲಿ. ಚೇಂಜ್ ಆಯ್ತಾ? ಇಲ್ಲ ಇನ್ನೂ ಚೇಂಜ್ ಆಗಿಲ್ಲ ಕಣ. ಕರೆಕ್ಟ್ ಯಾವುದೋ ಒಂದು ಜಾಗ ಪಕ್ಕ ಇರೋದು ಅದು ಆಯ್ತಾ. ಹೋಗಿ ಇನ್ನೂ ಚೇಂಜ್ ಆಗಿಲ್ಲ ಕಣ. ಒಂದು 2 ವಾರ 3 ವಾರ ಹೋಗೋದು ಯಾವ ಸಿನಿಮಾ ಹಾಕಿದ್ರು ಅಯ್ಯೋ ಇನ್ನೂ ಚೇಂಜ್ ಮಾಡಿಲ್ಲ ಅಂತ. ಅದನ್ನೇ 2 ಸತಿ ನೋಡಿರ್ತಿದ್ವಿ ಚೇಂಜ್ ಆಗಿರಲಿಲ್ಲ ಅಂದಿದ್ರೆ 2-3 ಸಲ. ಚೇಂಜ್ ಆಯಿತು ಅಂದ್ರೆ ನಮಗೆ ಸಾಕು. ನಾವೊಂದಿಷ್ಟು ಜನ ಕೇಳ್ತಿದ್ವಿ ಹೋಗಿ ಸಿನಿಮಾ ನೋಡೋ. ಅವಾಗ ಎಂಟರ್ಟೈನ್ಮೆಂಟಿಗೆ ಸಿನಿಮಾನೇ ಮೇಯ್ನು ಸೋರ್ಸು, ಅದೇ ಕೇಂದ್ರ ಬಿಂದು. ಇವಾಗ ಹಂಗಿಲ್ವಲ್ಲ ಸರ್. ಈಗ ಟಿ ವಿಲಿ ಒಂದಿಷ್ಟು ಬರುತ್ತೆ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಫಿಕ್ಸ್ ಆಗ್ಬಿಟ್ಟವ್ರು ಜನ. ಟಿ ವಿಲಿ ಹೆಂಗಸರು ಮಕ್ಕಳು ಎಲ್ಲ ಅಲ್ಲಿ ಫಿಕ್ಸ್ ಆಗ್ಬಿಟ್ಟವ್ರೆ ಕೆಲವು ಜನ. ಇನ್ನು ಗಂಡಸರು ಪಂಡಸರೆಲ್ಲ ಮೊಬೈಲ್ ಗಿಬೈಲು ಅವು ಇವು ಒಂದು ಫಿಕ್ಸ್ ಆಗ್ಬಿಟ್ಟವ್ರೆ. ಇನ್ನು ರಾತ್ರಿ ಆದರೆ ಗಂಡಸರು ಬೇರೆ ಕಡೆನೇ ಫಿಕ್ಸ್ ಆಗ್ತಾರೆ. ಎಲ್ಲ ಗಂಡಸರು ಅಲ್ಲ ಸರ್, ನಾನು ಎಲ್ಲರೂ ಅಂತ ಹೇಳಿದ್ನ ಸರ್. ಕೆಲವು ಅದಕ್ಕೆ ನಾನು ಹೇಳಿಲ್ಲ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಇರ್ತವೆ. ಆದರೆ ಅದಾಗಿ ಕೂಡ ನೀವು ನಿಜ ಹೇಳ್ತೀನಿ, ಒಂದು ಟೈಮಲ್ಲಿ ಏನು ಸಿನಿಮಾ ನೋಡ್ತಿದ್ರಲ್ಲ ಅವರೆಲ್ಲರೂ ಇವತ್ತು ಸಿನಿಮಾ ನೋಡ್ತವ್ರೆ ಸರ್. ಈಗ ತಾತ ಆಗಿರಲಿ ಸರ್, ಅವ್ರು ಅದೇ ಹೇಳೋದು, ಸರ್ ಒಳ್ಳೆ ಸಿನಿಮಾ ಬಂದಾಗ ಹೇಳಿ ಸರ್ ನಾವು ನೋಡ್ತೀವಿ ಅಂತ. ವಾರಕ್ಕೆ 1-2 ಸಿನಿಮಾ, ಯಾವುದೇ ಸಿನಿಮಾ ಬಂದ್ರು ಈಗ ನಮ್ಮೂರಲ್ಲೇ, ಈಗ ನಾವಿಗೆ ಮೊನ್ನೆ ರಾಜಯೋಗ ನೋಡಿದ್ಮೇಲೆ ನಮ್ಮೂರಲ್ಲೇ ಒಂದಿಷ್ಟು ಜನ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. ಈಗ ಯಾವ್ದಾದ್ರು ಕಥೆ ಇದ್ರೆ ಹೇಳಿ ಮಾಡೋಣ ನಾವೆಲ್ಲ ಮಾಡ್ತೀವಿ ಒಟ್ಟಿಗೆ ಅಂತೇಳಿ. ಅಲ್ಲ ಮತ್ತೆ ಇನ್ನೇನು ಅದು ನೋಡಿದ್ಮೇಲೆ ಮಾಡ್ಲೇಬೇಕಲ್ಲ, ಅದು ಬಂದಿದ್ದಾರೆ ಆಯ್ತಾ. ಅವರೆಲ್ಲ ಹೇಳೋದೇನಂದ್ರೆ ಸರ್ ಎಂಥ ಸಿನಿಮಾ ಬಂದ್ರು ವಾರಕ್ಕೆ ನಾವು ನೋಡ್ತೀವಿ ಸರ್ ಅಂತ. ಅವರೆಲ್ಲ ಸಿನಿಮಾ ನೋಡೋರು ಆಯ್ತಾ. ಅವ್ರು ಅಂತರ ನೋಡ್ತಾರೆ. ಅವರಿಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರೆಲ್ಲ ಫ್ಯಾಮಿಲಿ ಕರ್ಕೊಬರ್ತಾರೆ. ಅದು ಪಾಯಿಂಟು. ಈಗ ಅವರಿಗೆ ನಮ್ಮ ಸಿನಿಮಾ ರೀಚ್ ಮಾಡಿಸ್ಬೇಕು ಅಂದರೆ ಈಗ ದೊಡ್ಡ ಸಿನಿಮಾಗಳಾದರೆ, ಸ್ಟಾರ್ಗಳ ಸಿನಿಮಾಗಳಾದರೆ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ದೊಡ್ಡದಾಗಿ ಪ್ರಚಾರ ಮಾಡ್ತಾರೆ, ಟಿ ವಿಲಿ ಬರುತ್ತೆ, ಇದರಲ್ಲಿ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಎಲ್ಲಿ ಆಫ್ಲೈನು ಆನ್ಲೈನ್ ಎರಡಕ್ಕೆಲ್ಲ ಮಾಡ್ತಾರೆ. ಆದರೆ ಇಂಥರ ದಿಲ್ ಖುಷ್ ಸಿನಿಮಾ ಥರ ಸಿನಿಮಾಗಳನ್ನು ಮಾಡಿದಾಗ ಪ್ರೊಡ್ಯೂಸರ್ಸ್ ಹೆಂಗಿದ್ದಾರೆ ಅನ್ನೋದ್ರ ಮೇಲೆ ಅವ್ರ ಪ್ರಚಾರ ಅವ್ರಿಗೆ ಐಡಿಯಾ ಇರಲ್ಲ ಫಸ್ಟ್ ಆಫ್ ಆಲ್ ಹೊಸ ಇದಕ್ಕೆ. ಆಮೇಲೆ ಡೈರೆಕ್ಟ್ರಿಗೆ ಹೊಸಬ್ರಿಗೆ ಫಸ್ಟ್ನೇ ಸಿನಿಮಾ ಅವ್ರಿಗೆ ಗೊತ್ತಿರಲ್ಲ ಆಯಿತಾ. ಇದೆಲ್ಲದ್ರ ನಡುವೆ ಕಾಸಿರಲ್ಲ. ಈಗ ಸಿನಿಮಾ ಮಾಡೋದೇ ಕಷ್ಟ ಆಗಿದೆ, ಎಲ್ಲ ಗೊತ್ತು. ಅಂದ್ರೂ ಕಾಸು ಇದಿರುತ್ತೆ. ಪಬ್ಲಿಸಿಟಿಗೆ ಅಂತೇಳಿ ನೀವು ಈ ಸಿನಿಮಾ ಮಾಡೋದಕ್ಕಿಂತ ಜಾಸ್ತಿ ಅಂತಂದ್ರೆ ಟೆನ್ಷನ್ ಆಗ್ತಾರ ಇಲ್ವೋ. ಹಂಗಾಗಿ ರೀಚ್ ಮಾಡ್ಸೋದು ಕಷ್ಟ ಆಗ್ತಿದೆ ಅನ್ನೋದು ಬಿಟ್ಟರೆ ಸಿನಿಮಾಗಳು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಹೊಸಬ್ರು, ಯಾರೇ ಆಗಲಿ ಡೈರೆಕ್ಟ್ಗಳು. ಹೊಸ ಕಂಟೆಂಟ್ಗಳು ಬರ್ತಿದೆ ಆಯಿತಾ. ಇದ್ರ ನಡುವೆ ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಏನಂತಂದರೆ, ಈಗ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಯಾರೂ ಸಪೋರ್ಟ್ ಮಾಡೋದು ಬೇಡ. 100% ಚೆನ್ನಾಗಿದೆ ಅಂತ ಆಗುತ್ತಲ್ವಾ, ಅವಾಗ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಅಂತ ಕಿವಿಗೆ ಬಿದ್ದಾಗ ಖಂಡಿತ. ಯಾಕೆ ಅಂತಂದರೆ ಈಗ ನೋಡಿ, ಇದೊಂದು ಮರ, ದೊಡ್ಡ ಮರ ಇದು ಆಯಿತಾ. ಇದ್ರ ಕೆಳಗೆ ಏನೋ ಒಂದು ಮೊಳಕೆ ಹೊಡೆದಿರೋ ಒಂದು ಗಿಡ ಹಂಗೆ ಬೆಳೀತು ಅಂದರೆ ಅದಕ್ಕೆ ನೀರು ಇಲ್ಲ ಇದ್ರದ್ದು ನೆರಳು ಏನೋ ಬಿದ್ದು ಒಂಚೂರು ಪೋಷಣೆ ಮಾಡಿದ್ರೆ ಇದು ಬಿದ್ದೋದಾಗ ಅದು ಎದ್ದೇಳುತ್ತೆ. ನೀವು ಮರ ಗಿಡ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನೀವು ಬಿದ್ದೋದ್ರೆ ಮುಗಿದೋಯ್ತು, ಬಯಲಾಗ್ಬಿಡುತ್ತೆ. ಮರಗಳು ಆಮೇಲೆ ಗಾಳಿ ಸಿಗಲ್ಲ, ಕಾಡು ಬೆಳೆಯಲ್ಲ. ಕಾಡು ಬೆಳೆಯಲ್ಲ ಅಂದ್ರೆ ಇನ್ನೇನು ಜೀವನನೇ ಇಲ್ಲ. ಹಂಗೆ ಆ ಪೋಷಣೆ ಮಾಡೋದು ವೆರಿ ಇಂಪಾರ್ಟೆಂಟ್. ಎಲ್ಲ ಒಂದು ಹೋಗುತ್ತೆ, ಇನ್ನೊಂದು ಪೋಷಣೆ ಮಾಡೋದು, ಅದು ಬೆಳವಣಿಗೆ ಲಕ್ಷಣ. ಅದು ಚಕ್ರ. ಅದು ನಾವು ಹೊಸ ಯಾವ್ದು ಬಂದಾಗ್ಲೂ ಕೆಲವು ಸಪೋರ್ಟ್ ಸಿಗಲ್ಲ, ಯಾರು ಸಪೋರ್ಟ್ ಮಾಡಲ್ಲ ಅಂತಂದ್ರೆ ನಿಮಗೆ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಹೊಸಬರು ಬರೋಕ್ಕೆ ಸಾಧ್ಯನೇ ಇಲ್ಲ. ಹೊಸಬರು ಬರಲಿಲ್ಲ ಅಂದ್ರೆ ಅದು ಬೆಳವಣಿಗೆ ಲಕ್ಷಣನೇ. ಎಂಥ ದೊಡ್ಡವರು ಬಂದಾಗ ಹೊಸಬರೇ ಅಲ್ಲ. ಅಲ್ಲ ದೊಡ್ಡರಾದ್ಮೇಲೆ ಕೆಲವು ಈಗ ನೋಡಿ, ಕೆಲವು ಜನ ಅವರಾಗೆ ಪರ್ಸನಲಿ ತಾಂಡ್ ಮಾಡ್ತಾರೆ. ಕೆಲವು ಜನ ನಾವು ಅದನ್ನ ಖಂಡಿತ ಇಲ್ಲ ಅಂತಂದ್ರೆ ನಾನು ಇಲ್ಲಿ ಬಂದು ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ನಮ್ಮ ರಾಮರಿಗೆ ಅರ್ಧ ಮುಕ್ಕಾಲು ಭಾಗ ಇಂಡಸ್ಟ್ರಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆಯ್ತಾ. ಇಡೀ ನಮ್ಮ ಪ್ರೆಸ್ಸು ಮೀಡಿಯಾ ಆಗಿರ್ಬೋದು, ಜನಗಳಾಗಿರ್ಬೋದು, ಪ್ರತಿಯೊಬ್ಬರು ಮಾಡಿರೋದಕ್ಕೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ರಾಜರೋಷವಾಗಿ ಮಾತಾಡ್ತಿರೋದು. ಯಾಕೆಂದ್ರೆ ನಾನು ಅವ್ರ ಸಪೋರ್ಟ್ ತಗೊಂಡಿದ್ದೀನಿ. ಹಂಗೆ ಯಾರೇ ಬಂದರೂ ಕೂಡ ನಾನು ಅಂತಲ್ಲ, ಕೆಟ್ಟ ಸಿನಿಮಾ ಯಾರೇ ಮಾಡ್ರು ಕೆಟ್ಟ ಸಿನಿಮಾನೇ ಸರ್. ಒಳ್ಳೆ ಸಿನಿಮಾ ಯಾರೇ ಮಾಡ್ರು ಒಳ್ಳೆ ಸಿನಿಮಾ. ಸೊ ಒಳ್ಳೇದು ಮಾಡಿದಾಗ ಸಪೋರ್ಟ್ ಮಾಡಿ, ಕೆಟ್ಟ ಮಾಡಿದಾಗ ಯಾರು ಮಾಡಬೇಡಿ. ನಾವೇ ಹೇಳ್ತೀವಲ್ಲ, ಒಳ್ಳೇದು ಬಂದಾಗ 100% ಮಾಡಿ. ಅವಾಗಲೇ ನಿಮಗೆ ಒಳ್ಳೆತನಕ್ಕೆ ಆಮೇಲೆ ಹೊಸಬ್ರಿಗೆ ಬರೋಕ್ಕೆ ಅನುಕೂಲ ಆಗೋದಲ್ವಾ ಸರ್. ಇಲ್ಲಾಂದ್ರೆ ಇಂಡಸ್ಟ್ರಿ ಹೆಂಗೆ ಬೆಳೆಯುತ್ತೆ ಸರ್ ಅಲ್ವಾ. ಇವತ್ತು OTTಗಳಲ್ಲಾಗಲಿ ಕೆಲವು TV ಚಾನಲ್ಗಳಲ್ಲಿ ಸಿನಿಮಾಗಳನ್ನೇ ತಾಂತಿಲ್ಲ ಹೊಸಬ್ರದ, ಚೆನ್ನಾಗಿದ್ರು ಕೂಡ
ಯಾಕೆಂದ್ರೆ ಅದು ಇದಾಗಿಲ್ಲ, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿಲ್ಲ, ಆಮೇಲೆ ಇದರಲ್ಲಿ ಥಿಯೇಟ್ರಲ್ಲಿ ಹೋಗಿಲ್ಲ ಅಂತ ಹಂಗಂತೇಳಿ ಕೆಟ್ಟ ಸಿನಿಮಾನ ಒಳ್ಳೆ ಸಿನಿಮಾ ಅಲ್ಲ. ನೀವು ನೋಡಿ ಡಿಸೈಡ್ ಮಾಡಿ, ತೊಂದರೆ ಇಲ್ಲ. ನಾನು ಅದನ್ನೇ ಹೇಳ್ತಿರೋದು, ಪ್ರಾಕ್ಟಿಕಲ್ ಆಗಿ ನೋಡಿ. ಅದೇನೋ ಅಂತಾರಲ್ಲ ಸರ್, ಪ್ರತ್ಯಕ್ಷವಾಗಿ ನೋಡಿರೋ ಪ್ರಮಾಣಿಸಿ ನೋಡು ಅಂತ. ಹಂಗೆ ನೀವೇ ನೋಡಿ ನಿಮಗೆ ಚೆನ್ನಾಗಿತ್ತೆ ಅಂದ್ರೇ ತಗೊಳ್ಳಿ, ಇಲ್ಲಾಂದ್ರೆ ತಗೊಳ್ಳೋದು ಬೇಡ. ಕ್ಲಿಯರ್ ಡೀಲಿಂಗ್ ಅಲ್ವಾ ಸರ್? ಅವಾಗ ನೋಡಕ್ ಹೋದ್ರೆ ನಮ್ಮ ಇವ್ರದ್ದು ರಾಜಯೋಗ ಎಷ್ಟು ಚೆನ್ನಾಗಿತ್ತು ಸಿನಿಮಾ ಅಂದ್ರೆ, ಆ ಸಿನಿಮಾ ಬಿಡುಗಡೆಗೆ 2 ದಿವಸಕ್ಕೆ ನಾನು ಥಿಯೇಟ್ರಿಗೆ ಹೋಗಿದ್ದೆ. ಇದನ್ನ ಹೇಳೋದನ್ನು ಹೇಳಿ ಸರ್. ಅಯ್ಯೋ ಸರ್ ಹೇಳಿ ಸರ್. ಹಂಗೆ ನೋಡೋಕೆ ಹೋದ್ರೆ ರಾಜಯೋಗ ಸಿನಿಮಾಗೆ ನಾವು ಒಂದಷ್ಟು ಪ್ರಮೋಷನ್ಸ್ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ವಿ. ಸೊ ಅದಾಗಿ 2 ಡೇಸಿಗೆ ನಾನು ಥಿಯೇಟ್ರಿಗೆ ಸಿನಿಮಾ ನೋಡೋಕ್ಕೆ ಅಂತ ಹೋದೆ. ನನಗೆ ತುಂಬ ಮನಸ್ಸಿಗೆ ನೋವಾಗಿದ್ದ ವಿಚಾರ ಏನು ಅಂತಂದರೆ, ಬರೀ ಒಂದು 10-15 ಜನ ಮಾತ್ರ ಇದ್ದರು, ಅದು ಸ್ಟೂಡೆಂಟ್ಸೇ ಜಾಸ್ತಿ ಇದ್ದರು. ಸೊ ಫ್ಯಾಮಿಲಿ ಅಂತೂ ಕಾಣಿಸ್ಲಿಲ್ಲ ಅಲ್ಲಿ. ಬಟ್ ಸಿನಿಮಾ ಶುರುವಾಗಿ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಎಂಥ ಮೋಟಿವೇಶ್ನಲ್ ಸಿನಿಮಾ, ಎಂಥ ಎಂಟರ್ಟೈನಿಂಗ್ ಸಿನಿಮಾ ಅಂದರೆ, ಒಳ್ಳೆ ವಿಷಯನ ತುಂಬ ಮನೋರಂಜನೆಯಿಂದ ಹೇಳ್ತಾ ಒಂದು ಹಳ್ಳಿಯ ಬದುಕು, ಹಳ್ಳಿ ಹುಡುಗನ ಕನಸು, ಆ ಸುತ್ತಮುತ್ತ ನಡೆಯುವಂಥ ಆ ವ್ಯವಸ್ಥೆ, ಕುಟುಂಬದ ರಾಜಕೀಯ, ಸಮಾಜದ ರಾಜಕೀಯ ಎಲ್ಲವೂ ಎಷ್ಟು ಚೆನ್ನಾಗಿತ್ತು ಸಿನಿಮಾ. ಎಂಡಲ್ಲಂತೂ ಪ್ರತಿಯೊಬ್ಬ ಯೂತ್ಗೂ ಕೂಡ ಒಂದು ದೊಡ್ಡ ಸಂದೇಶ ಹಾಸ್ಯದ ರೂಪದಲ್ಲಿ ಇಟ್ಟಿದ್ರು. ಆ ಸಿನಿಮಾಗೆ ಜನ ಇಲ್ವಲ್ಲ ಅಂತೇಳಿ ನಂಗೆ ತುಂಬ ನೋವಾಗಿತ್ತು. ಆ ಸಿನಿಮಾ ಇಡೀ ತಂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡಿತ್ತು. ಅದಕ್ಕೆ ನಾನು ಹೇಳೋದು, ಆ ಥರ ನೇರವಾಗಿ ನಾವು ಹೋಗಿ ನೋಡಿದೆ, ಯಾವುದೂ ಹೀಗಳೆಯೋದಾಗಲಿ ತೆಗೊಳ್ಳೋದಾಗಲಿ ಅಥವಾ ತಿರಸ್ಕರಿಸೋದು ಮಾಡಬಾರ್ದು. ಹೋಗಿ ನೋಡಬೇಕು ಅಂತ ನನ್ನ ಮನವಿ ಕೂಡ. ನಾವು ಹೇಳೋದು ಅದೇ ಸರ್, ಬಂದು ನೋಡಿ. ಆಮೇಲೆ ನಾನು ಸುಮಾರು ಜನಕ್ಕೆ ಅದೇ ಹೇಳಿದ್ದು, ರಿವ್ಯೂ ನೋಡ್ಕೊ ಬರ್ರಿ ಅಂತ. ನೀವು ನಂಬಲ್ಲ, ಅಂತಾರು ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಎಕ್ಸಿಬ್ಯೂಟರ್ಗಳಲ್ಲಿ ಇದಾರಲ್ಲ ಥಿಯೇಟ್ರಲ್ಲಿ, ಅವರೇ ನಮ್ಮ ಸಿನಿಮಾನ ಇಲ್ಲ ಸರ್ ನಾನು ನಿಲ್ಸ್ಕೊಡ್ತೀನಿ ಸುಮ್ಮನಿರಿ ಅಂತ. ಅವರೇ ಅದಕ್ಕೆ 50 ದಿನ ಹೋಗಿದ್ದು ನಮ್ಮ ಸಿನಿಮಾ. ಬೇರೆ 50 ಡೇಸು ಬೇರೆ ಬೇರೆ ಕಡೆ ಉತ್ತರ ಕರ್ನಾಟಕ, ಅವ್ರಿಗೆ ಎಲ್ಲೆಲ್ಲಿ ಗೊತ್ತು ಅವ್ರಿಗೆ ಗೊತ್ತಿರೋ ಥಿಯೇಟ್ರ್ಗಳಿಗೆ ಹೇಳ್ಬಿಟ್ಟು ಸರ್ 1 ಶೋ 2 ಶೋ ಕೊಡಿ ಸರ್, ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಅವ್ರು ಹಾಕಿದ್ಮೇಲೆ ಎಂಥ ಸಿನಿಮಾ ಮಾಡಿದ್ರಿ, ಈ ಸಿನಿಮಾ ಒಂಚೂರು ಪ್ರಚಾರ ಮಾಡೋ, ಒಂಚೂರು ನಾವು ಎಡವಿದ್ದೀವಿ. ಎಲ್ಲಿ ಅಂತಂದ್ರೆ ಪ್ರಚಾರದಲ್ಲಿ. ಹೊಸ ಪ್ರೊಡ್ಯೂಸರು ಸರ್, ನಾವೀಗ ನಾನು ಹೇಳಿದ್ನಲ್ಲ, ಹೊಸಬ್ರಿಗೆ ಫಸ್ಟು 1 ಕೋಟಿ ಹಾಕಿ ಕಾಸು ಮಾಡೋದೇ, 1 ಕೋಟಿ ಕಾಸು ಹಾಕಿ ಸಿನಿಮಾ ಮಾಡೋದೇ ಕಷ್ಟ ಸರ್. ಇನ್ನು ಅದಕ್ಕಿಂತ ನಿಮಗೆ ಬೇಡ ಅಷ್ಟೇ ಹಾಕಿ ಮಾಡಿ ಅಂತಂದ್ರೂ ಅಷ್ಟು ಮಾಡೋದ್ರೊಳಗೆ ಪಾಪ ಅವ್ರು ಸುಸ್ತಾಗೋಗಿರ್ತಾರೆ. ಎಲ್ಲ ಹೊಸಬ್ರು ಕರ್ಕೊಂಬಂದಿರ್ತೀವಿ ನಾವು ಕೂಡ ಹೇಳಿ, ಆಯಿತಾ. 4 ಜನ ಪ್ರೊಡ್ಯೂಸರ್ ನಮ್ಮ ಸಿನಿಮಾಗೆ, ಮತ್ತೆ ಹಾಕಿ ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿ ಅಂತಂದ್ರೆ ನಮ್ಮದು ತಪ್ಪಾಗುತ್ತೆ. ಹಂಗಂತೇಳಿ ಇವತ್ತಿನ ಕಾಲಕ್ಕೆ ಬೇಕೇ ಬೇಕು, ಬೇಡ ಅಂತಲ್ಲ. ಅಟ್ಲೀಸ್ಟ್ ನೋಡಿದವರು ಒಂಚೂರು ಇದು ಮಾಡಿದವರು ಜಾಸ್ತಿ ಸಪೋರ್ಟ್ ಮಾಡಿದಾಗ ಅವಾಗ ಬರ್ತಾರೆ. ಈಗ ನೋಡಿ, ಬೇರೆ ಬೇರೆ ಸಿನಿಮಾಗಳಿಗೆ ನಮ್ಮಲ್ಲಿ ಎಷ್ಟು ಸಪೋರ್ಟ್ ಮಾಡ್ತೀರಿ ಬೆಂಗಳೂರಲ್ಲಿ ಇವತ್ತು? ಹೌದು, ಅಲ್ವಾ? ಬೇರೆ ಭಾಷೆ ಸಿನಿಮಾಗಳಿಗೆ ನಮ್ಮಲ್ಲಿ ಸಿನಿಮಾ ಬರಲ್ಲ ಅಂತಾರೆ. ಗುರು ನೀನು ಬಂದು ನೋಡು ಗುರು ಸಿನಿಮಾ ನೋಡಿದ್ರಲ್ವ ನಿಮಗೆ ಗೊತ್ತಾಗೋದು ಬಂದಿದೆ ಬಂದಿಲ್ಲ ಅಂತ. ಅವರೆಲ್ಲ ಏನು ಹೇಳ್ತಾರಲ್ಲ ಸರ್, ಅವ್ರು ಯಾರು ಥಿಯೇಟ್ರಿಗೆ ಬರೋರಲ್ಲ ಸರ್. ನಮ್ಮಲ್ಲಿ ಕಂಟೆಂಟೇ ಬರೋಲ್ಲ, ನಮ್ಮಲ್ಲಿ ಒಳ್ಳೆ ಸಿನಿಮಾಗಳೇ ಬರೋಲ್ಲ. ನಾನು 100% ಹೇಳ್ತೀನಿ, ಅವ್ರು ಯಾರೋ ಬಂದು ಕನ್ನಡ ಸಿನಿಮಾನೇ ನೋಡಲ್ಲ, ಅವರೆಲ್ಲ OTTಲಿ ನೋಡೋವಂಥವ್ರು. ಅವರು ನೀವು ಬಂದು ನೋಡಿ ಥಿಯೇಟ್ರಿಗೆ, ಚೆನ್ನಾಗಿಲ್ಲ ಅಂದ್ರೆ ಮಕ್ಕಳಿರಿ, ನಾವು ರೆಡಿ ಇದೀವಿ ಉಗಿಸ್ಕೊಳ್ಳೋಕ್ಕೆ, ಅದನ್ನು ಸ್ವೀಕಾರ ಮಾಡ್ತೀವಿ. ಚೆನ್ನಾಗಿತ್ತಾ ಬಂದು ನೋಡಿ. ಯಾಕೆ ಬರೋಲ್ಲ ಕಂಟೆಂಟ್ಗಳು? ಯಾಕೆ ಬರ್ತಿಲ್ಲ ಸರ್? ಬರ್ತಿಲ್ವ ಕಂಟೆಂಟ್ಗಳು? ಎಂತೆಂಥ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಬಟ್ ಜನನೂ ಈ ಥರ, ಈಗ ನೀವು ಹೇಳ್ತಿದ್ದೀರಲ್ಲ, ಜನ ಬರ್ತಿಲ್ಲ ಅಂತ ನೀವು ಹೇಳ್ತಿರಲ್ಲ, ಜನ ಅಂತಾರೆ ಒಳ್ಳೆ ಕಂಟೆಂಟ್ ಕೊಡಿ ನಾವು ಬರ್ತೀವಿ ಅಂತ. ಅವರು ನಾವು ಕೊಡ್ತಿದ್ದೀವಲ್ಲ, ಮತ್ತೀಗ ನೀವು ಬರ್ದಂಗಿದ್ರೆ ಹೆಂಗಾಗತ್ತೆ ಇವಾಗ? ಕರೆಕ್ಟ್ ಅಲ್ವಾ? ಈಗ ನಾವು ಕೊಡ್ತಿದ್ದೀವಲ್ವಾ. ಈಗ ದಿಲ್ ಖುಷು ಆಯಿತಾ, ನೀವು ಬಂದು ನೋಡಿ ಸಿನಿಮಾನ. ನಿಮಗೆ ಲವ್ ಸ್ಟೋರಿ ಇಷ್ಟ ಆಗಲಿಲ್ಲ ಅಂತಂದರೆ ಆಮೇಲೆ ನಮಗೆ ಮಕ್ಕುಗಿರಿ. ಇಲ್ಲ, ನಾನು ಸುಮಾರು ಜನಕ್ಕೆ ನನ್ನ ನಂಬರ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರ ಹತ್ರ ಇದೆ, ಕ್ಯಾಕೂರ್ ಸುಗಿರಿ, ನಾವು ತಗೊಂತೀವಿ, ಸ್ವೀಕರಿಸ್ತೀವಿ. ನಾನು ರಾಜವರಶೋಗಿ ಹೇಳ್ತೀನಿ, ಬಂದು ನೋಡಿ ಈ ಸಿನಿಮಾ. ಪಕ್ಕಾ ಫ್ಯಾಮಿಲಿ, ನಿಮಗೇನು ಬೇಕು ಸಿನಿಮಾದಲ್ಲಿ ನೀಟು. ಆಮೇಲೆ ಅದ್ರ ಹೋಗ್ಬೇಕಾದ್ರೆ ನಿಮಗೊಂದು ಮನಸ್ಸೊಳಗೆ ಅದೊಂದು ಏನಂತಾರೆ, ಅದೊಂದು ತುಡಿತ ಇದ್ದೇ ಇರುತ್ತೆ. ಒಂದು ಒಳ್ಳೆ ಸಿನಿಮಾ ನೋಡಿದ್ವಪ್ಪ ಅನ್ನೋ ಫೀಲು ದಿಲ್ ಖುಷಲ್ಲಿ ಕೊಡಲಿಲ್ಲ ಅಂದರೆ ಕೇಳಿ. ಸೂಪರ್. ಇದಕ್ಕಿಂತ ಇನ್ನೇನು ಹೇಳ್ಬೇಕು ಹೇಳು ನಟ. ನಿಜಕ್ಕೂ ನಾನು ನೋಡಿದೆ ಅಂದರೆ, ಒಂದು ಕಾಳು ಸಾಕು ಅನ್ನ ಬೆಂಜೆಯಲ್ಲಿ ಒಯ್ದು ನೋಡೋಕ್ಕೆ ಅಂತಾರಲ್ಲ, ಹಾಗೆ ನಾನು ಅದರ ಟೀಸರ್ ನೋಡಿದೆ, ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಹಾಡು ಕೂಡ ನೋಡಿದೆ, ವೆರಿ ಫ್ರೆಶ್ ಆಗಿ ಕಾಣುತ್ತೆ. ಇಡೀ ಅವ್ರು ಶೂಟ್ ಮಾಡಿರೋ ಲೊಕೇಶನ್ಸು, ಮಲೆನಾಡು, ಆ ಪಾತ್ರಗಳು, ಸಹಜವಾದ ಅಭಿನಯ, ಕಥೆ ಎಲ್ಲವೂ ತುಂಬ ಚೆನ್ನಾಗಿದೆ. ಸೊ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಈ ಸಿನಿಮಾ ನಾಯಕ ಅಂತ ಒಬ್ರು ಇರಬೇಕಲ್ಲ, ಅವ್ರನ್ನ ಎಲ್ಲಿ ಬೆಳ್ಬಿಟ್ಟು ಬಂದ್ರಿ? ಖಂಡಿತ ಬೇಕು, ಅವಾಗಿಂದ ಕುಯ್ತಾ ಇದ್ದೀರಾ, ನಾಯಕರನ್ನೆಲ್ಲ ಕರೆಯಲ್ವ ನೀವು? ಅಲ್ಲ, ಒಳ್ಳೊಳ್ಳೆ ಕ್ವಶನ್ ಕೇಳಿದೆ ಅಂತ ಅದು ಕೊಯ್ಯಕ್ಕೆ ಶುರು ಮಾಡಿದ್ವಿ. ಈಗ ನಮ್ಮ ಹೀರೋನ ಗ್ರ್ಯಾಂಡ್ ಎಂಟ್ರಿ ಎಲ್ಲಿ ಮಾಸಾಗಿ, ಎಲ್ಲಿ ಧೂಳ ನೆಲ ಎಲ್ಲ ಧೂಳ ಈಗ ಅದೇ ಆ ಥರ ಅಲ್ಲ ಮತ್ತೆ ನ್ಯಾಚುರಲ್ ಆಗಿ ಕರಿತೀವಿ. ನ್ಯಾಚುರಲ್ ಕರಿ ಈ ಸಿನಿಮಾದಲ್ಲೂ ಅಷ್ಟೇ ಕರೀರಿ ಮತ್ತೆ ನ್ಯಾಚುರಲ್ ಆಗಿ. ಎಲ್ಲಿ ರಂಜಿತ್? ಹಾಂ